ಗಿಡದಲ್ಲಿ ಹೂ ಆಗಿದೆ ನೋಡಿ, ಕಲರ್ ಬಂದಿದೆ ಅಂತ. ಕುದಿಯುತ್ತಿರುವಂತ ಹಾಲಿಗೆ ಇದನ್ನ ಹಾಕ್ತೀನಿ. ನಾವು ಫೋಟೋ ತೆಗಿಲಿಕ್ಕೆ ಹೋಗ್ಬೇಕು. ಫೋಟೋ ತೆಗಿಲಿಕ್ಕೆ ಈ ತರ ನೋಡಿ 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 ಸ್ಟೈಲ್ ಹಾಗೆ ನಿಂಗೆ ಆಗ್ತಾ? 10 to 11 ನಿಂದಿಲ್ಲ, ಹುಡುಗಿಯರಿಗಿಲ್ಲ. ಹೌದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರ ಐಸ್ ಕ್ರೀಮ್ ಮಾಡಿದ್ದು ಹಾಗೆ ಮಕ್ಕಳ ಸ್ವಲ್ಪ ಆಕ್ಟಿವಿಟಿಯನ್ನ ಶೇರ್ ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತು ಫ್ರೈಡೆ ಸ್ಕೂಲಿಂದ ಬಂದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್, ಹೌ ಆರ್ ಯು? ಹೇಗಿತ್ತು ಸ್ಕೂಲ್? ಅರೆ, ನಾನು ಹೇಳಿದ್ದಕ್ಕೆ ಆನ್ಸರ್ ಮಾಡೋ. ನೋಡಿ, 4 ದಿನಕ್ಕೆ ನಮ್ಮ ಮಾರ್ನಾಗೆ ಫುಲ್ ಕಾನ್ಫಿಡೆಂಟ್ ಬಂದು ಉಲ್ಟಾ ಆನ್ಸರ್ ಮಾಡ್ತಿದ್ದಾಳೆ. ಚೆನ್ನಾಗಿತ್ತಾ ಇವತ್ತೇನು? ಹಾಂ, ಸ್ಯಾಟರ್ಡೆ ಸಂಡೇ ಚುಟ್ಟಿ. ಆರ್ ಯು ಹ್ಯಾಪಿ? ಚುಟ್ಟಿ ಕೊಟ್ಟದ್ದು ಹ್ಯಾಪಿ ಆಯ್ತಾ ನಿಮಗೆ? ಅದು ಏನು ಮಾಡ್ತಿದ್ಯಾ? ಅವಾಗೇನೋ ಮಾಡಿದ್ಯಲ್ಲ, ಅದು ತೋರ್ಸು. ಅದೆಂತ ಇದರದ್ದು? ವಾವ್, ನೈಸ್. ಅದ್ವೀನ್ ಸರಿ ಮಾಡಿ ತೋರ್ಸು. ಸಖತ್ತಾಗಿ ಮಾಡಿದ್ಯಾ. ಇದೆಂತ? ಇದು ವಿರಾಟ್ ಕೊಹ್ಲಿ, ಇದು ರೋಹಿತ್ ಶರ್ಮಾ. ಇದು ಕಂಪ್ಲೀಟ್ ಆದ್ಮೇಲೆ ತೋರ್ಸಾಯ್ತಾ? ತಂಗಿ ಮಾತಾಡ್ಸಿದ್ಯಾ? ಮಾತಾಡ್ಸ ಮೇಡಮ್ ಮೇಡಮ್ ಮೇಡಮ್. ಇನ್ನು ಶುರು ಆಯ್ತು ನಮ್ಮ ಮನೆಯಲ್ಲಿ. ಯಾವುದು ಯುದ್ಧ? ಮಹಾಯುದ್ಧ. ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಪಾಕಿಸ್ತಾನ ಯಾರ? ಗಿಡದಲ್ಲಿ ಹೂ ಆಗಿದೆ ನೋಡಿ. ಇದು ಬಂದು ಮಾಲಲ್ಲಿ ತೆಗೆದುಕೊಂಡಿರೋದು. ಪ್ಯೂರಿಫೈ ಇದೆಯಲ್ಲ, ಅದು ಖಾಲಿ ಆದಮೇಲೆ, ಈ ಬಾಕ್ಸಲ್ಲಿ ಖಾಲಿ ಆದಮೇಲೆ ನಾನು ಅದನ್ನು ಇಲ್ಲಿ ಹಾಕಿಟ್ಟಿರ್ತೆ. ಹಾಗಾಗಿ ಈ ಫ್ಲವರನ್ನು ತರಿಸ್ಕೊಂಡಿದ್ದೆ. ಇವಾಗ ನಾನು ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ. ಕೆಲವು ಇಂಗ್ರೀಡಿಯೆಂಟ್ ಬಳಸಿ ಐಸ್ ಕ್ರೀಮ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ನಾನು ಕಸ್ಟರ್ಡ್ ಪೌಡರ್ ಅನ್ನ ತೆಗೆದುಕೊಂಡಿದ್ದೀನಿ. ಇವತ್ತು ನಾನು ನಾರ್ಮಲ್ ಆಗಿ ಫ್ಯಾಮಿಲಿ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಡ, ಕಸ್ಟರ್ಡ್ ಪೌಡರ್ ತೆಗೆದುಕೊಂಡಿದ್ದೀನಿ. ಹಾಗೆ ಹಾಲನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ 2 ಕಪ್ ಆಗುವಷ್ಟು ಹಾಲಿದೆ. ದೊಡ್ಡ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಹಾಲಿದೆ. ಸೊ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಯಾಕೆ ಅಂತ ಹೇಳ್ತೀನಿ. ಜೊತೆಗೆ ನಾನಿಲ್ಲಿ ವೆನಿಲಾ ಎಸೆನ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ಇದು ಫ್ಲೇವರ್ಗೆ. ಇದು ಆಪ್ಷನಲ್ ಆಯ್ತಾ. ನಾನು ಮಕ್ಕಳಿಗೆ ತಿನ್ಲಿಕ್ಕೆ ಅಂತ ಅಂದ್ರೆ ಹಾಲಿಗೆ ಹಾಕಿ ಕುಡಿಲಿಕ್ಕೆ ಅಂತ ಹೇಳಿ ಆರ್ಡರ್ ಮಾಡಿದ್ದು. ಬಟ್ ಮಕ್ಕಳು ಅಷ್ಟೊಂದೇನು ಇಷ್ಟಪಟ್ಟಿಲ್ಲ, ಹಾಗಾಗಿ ಇದನ್ನ ನಾನು ಐಸ್ ಕ್ರೀಮ್ಗೆ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಕ್ಲೇಬೇಕಂತೇನಿಲ್ಲ, ನಾನು ಹಾಕ್ತಾ ಇದ್ದೀನಿ ಅಷ್ಟೇನೆ. ಈ ಪಾತ್ರೆಯಲ್ಲಿ ನಾನು ಬಾಯ್ಲ್ ಮಾಡ್ಕೊಳ್ತೀನಿ ಹಾಲನ್ನ. ಯಾಕಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗತ್ತೆ, ಇದರಲ್ಲಿ ತಳ ಹಿಡಿಯೋದಿಲ್ಲ. ಹಾಗೆ ಹಾಲಿದೆಯಲ್ಲ, ನಾನು 2 ಪಾರ್ಟ್ ಅನ್ನಾಗಿ ಮಾಡ್ಕೊಂಡಿದ್ನಲ್ಲ. ಮೊದ್ಲಿಗೆ ಈ ಜಾಸ್ತಿ ಹಾಲಿರೋದನ್ನ ಬಾಯ್ಲ್ ಮಾಡ್ಲಿಕ್ಕೆ ಇಡ್ತೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇದು ಕೊನೆಯದಾಗಿ ಬಳಸ್ಲಿಕ್ಕೆ. ಇವಾಗ ಈ ಕಸ್ಟರ್ಡ್ ಪೌಡರ್ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಇಷ್ಟೇ ಹಾಲು ಸಾಕು. ಇವಾಗ ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಅನ್ನ ಹಾಕಿ ಗಂಟು ಬಾರದೆ ಇರುವ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಥಂಡಿ ಹಾಲಿದೆ. ಸೊ ಇವಾಗ ಥಂಡಿ ಹಾಲಿಗೆ ಈ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ಗಂಟು ಬರಬಾರ್ದು. ಸೊ ಹಾಗಾಗಿ
ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಇದ್ರೆ ಚೆನ್ನಾಗಿ ಬರೋದಿಲ್ಲ. ಗಂಟು ಇಲ್ದೆ ಇರೋ ಹಾಗೆ ನೋಡಿ ಯಾವ ಕಲರ್ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಈ ಕಡೆ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸೊ ಇವಾಗ ನಾನು ಇದೇ ಕುದಿಯುತ್ತಿರುವಂತಹ ಹಾಲಿಗೆ ಇದನ್ನ ಹಾಕ್ತೀನಿ. ಇದನ್ನ ಹಾಕಿದ್ಮೇಲೆ ನಾವು ಗಂಟು ಬಾರದ ಹಾಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಅದು ದಪ್ಪ ಆಗ್ತಾ ಬರುತ್ತೆ. ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತೀನಿ. ಇದನ್ನ ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರತ್ತೆ. ಡೈರೆಕ್ಟ್ ಆಗಿ ಹಾಕಿದ್ದೀನಿ, ಇದು ಗಂಟು ಕಟ್ಟೋದಿಲ್ಲ. ಸೊ ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ತೀನಿ. ಇದು ದಪ್ಪ ಆಗ್ತಾ ಬರ್ತಾ ಇದೆ ಇವಾಗ. ರುಚಿಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ಬೇಕು ಇದಕ್ಕೆ. ಇದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬೇಕು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಸ್ವಲ್ಪ ದಪ್ಪ ಆದ್ಮೇಲೆ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಲು ಬಿಡ್ಬೇಕು. ನಾವು ಜಾಸ್ತಿಯಾಗಿ ಮನೆಯಲ್ಲಿ ಫ್ಯಾಮಿಲಿ ಐಸ್ ಕ್ರೀಮ್ ತರಿಸಿ ತಿಂತೀವಿ. ಸೊ ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ. ಇದಕ್ಕೆ ಇನ್ನು ಡ್ರೈ ಫ್ರೂಟ್ಸ್ ಅನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಬಟ್ ಇವತ್ತು ನಾನು ಖಾಲಿ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಸ್ವಲ್ಪ ಡ್ರೈ ಫ್ರೈ ಮಾಡಿದ್ರೆ ಚೆನ್ನಾಗಿರೋದು, ಅದು ಮಾಡಿಲ್ಲ. ಸ್ವಲ್ಪ ಬೇಗ ಆಗ್ಬೇಕು ಅಂತ ಹೇಳಿ ಹಾಕ್ತಾ ಇಲ್ಲ. ನೀವು ಬೇಕಾದ್ರೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಡ್ರೈ ಆಗಿ, ನಂತರ ಕಟ್ ಮಾಡಿ ಹಾಕಿ, ಚೆನ್ನಾಗಿರತ್ತೆ. ಸೊ ನಾನು ಹೀಗೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಕ್ರೀಮ್ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸೊ ಇದೀಗ ದಪ್ಪ ಆಗಿದೆ, ಸಾಕು. ಇವಾಗ ನಾನು ಇದನ್ನ ಗ್ಯಾಸ್ ಅನ್ನ ಆಫ್ ಮಾಡಿ ತಣ್ಣಗಾಗಲು ಬಿಡ್ತೀನಿ. ಇನ್ನ ಇದನ್ನ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಟು ತಣ್ಣಗಾದ್ಮೇಲೆ ಮತ್ತೆ ತೆಗೆದುಕೊಂಡು ಬಂದೆ. ನೋಡ್ಬೋದು ಇಲ್ಲಿ ದಪ್ಪ ಬಂದಿದೆ. ಇವಾಗ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಫ್ಲೇವರ್ಗೆ ಯಾವುದೇ ಕೂಡ ಹಾಕ್ಬಹುದು. ನಾನಿಲ್ಲಿ ವೆನಿಲಾ ಹಾಕಿದ್ದೀನಿ. ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬೇಕು. ಸೊ ಟ್ರೈ ಮಾಡಿ, ಸಿಂಪಲ್ ಆಗಿ ಮನೆಯಲ್ಲೇ ಮಾಡುವಂತದ್ದು. ಐಸ್ ಅಂದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಸ್ವಲ್ಪ ರುಚಿಯಾಗಿರುತ್ತೆ, ಫ್ಲೇವರ್ ಆಗಿರುತ್ತೆ, ಅಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ. ಹಾಗೆ ನಾನು ಹೇಳ್ದಾಗೆ ಫ್ಯಾಮಿಲಿ ಐಸ್ ಕ್ರೀಮ್ ತುಂಬಾನೇ ತಿಂತೀವಿ. ಹೊರಗಡೆಯಿಂದ ತಂದು ತಿಂತೀವಿ. ಅದರ ಬಾಕ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ಹಾಕಿ ನಾನಿವಾಗ ಸ್ಟೋರ್ ಮಾಡಿಬಿಡ್ತೀನಿ. ಇನ್ನು ಹಲವಾರು ರೀತಿಯ ಐಸ್ ಕ್ರೀಮ್ ರೆಸಿಪಿಯನ್ನು ನನ್ನ ಚಾನಲ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಸಮ್ಮರ್ ಅಲ್ವಾ, ಐಸ್ ಕ್ರೀಮ್ ಅಂತೂ ಜಾಸ್ತಿ ತಿಂತೀವಿ. ಮನೆಯಲ್ಲೇ ಸಿಂಪಲ್ ಆಗಿ ಮಾಡುವಂಥದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ, ಈಗ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ. ಇದು ಎಲ್ಲಿ ಕಲಿತೆ ಸಾಂಗ್? ಚಲೋ. ಇವಾಗ ಹೊರಡ್ತಾ ಇದ್ದಾರೆ ಗಾರ್ಡನ್ಗೆ. ಬಾಯ್ ಬಾಯ್. ಬಂದು ಐಸ್ ಕ್ರೀಮ್ ಇವಾಗಲ್ಲ, ಊಟ ಆದಮೇಲೆ, ಸಾಯಂಕಾಲ ಊಟ ಆದಮೇಲೆ. ಅದು ಡ್ರೈ ಆಯ್ತಲ್ಲ. ಬಾಯ್ ಬಾಯ್.
ಇವಾಗ ನಾನು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆಗ್ಲೇನೆ. ಟೈಮ್ ಬಂದು 11:30 ಆಗ್ತಾ ಬರ್ತಾ ಇದೆ. ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಹೋಗಿದ್ರು. ಅವರಿಗೆ ID ಕಾರ್ಡ್ಗೆ ಫೋಟೋ ಬೇಕಿತ್ತು. ಸೊ ಹಾಗಾಗಿ ಯೂನಿಫಾರ್ಮ್ ಹಾಕಿನೇ ತೆಗಿಬೇಕು ಅಂತ ಹೇಳಿದ್ರು. ಸೊ ಇವತ್ತು ರಜೆ ಇದೆ, ಸ್ಯಾಟರ್ಡೆ ಅಲ್ವಾ. ಸೊ ಇವಾಗ ಅವ್ರು ಬಂದ ತಕ್ಷಣ ರೆಡಿ ಆಗ್ಬಿಟ್ಟು ಫೋಟೋ ತೆಗಿಲಿಕ್ಕೆ ಹೋಗ್ಬೇಕು. ಸೊ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಈಸಿಯಾಗಿ ಬಂದು ಹಾಕಿ ತೆಗೆದುಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವ್ರು ಬರೋದ್ರೊಳಗೆ ಅಡುಗೆ ಮಾಡ್ಬಿಡ್ತೀನಿ. ಐಸ್ ಕ್ರೀಮ್ ಹೆಂಗಿದೆ ಒಂದು ಬಾಕ್ಸ್ ಇರ್ತೀನಿ ಮಾಡಿ ವಾವ್, ಐಸ್ ಕ್ರೀಮ್ ಇಸ್ ರೆಡಿ. ಒಂದು 7ರಿಂದ 8 ಗಂಟೆ ಆದ್ರೂ ಫ್ರಿಜ್ ಅಲ್ಲಿ ಇಡ್ಬೇಕು. ಸೊ ಇವಾಗ ನಾನು ಹೊರಗಡೆ ತೆಗಿತಾ ಇದ್ದೇನೆ. ಮಧ್ಯಾಹ್ನದ ಬಿಸಿಲಿಗಂತೂ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಇವಾಗ ಮಕ್ಕಳಿಗೋಸ್ಕರ ಸರ್ವ್ ಮಾಡ್ತಾ ಇದ್ದೀನಿ. ಫೈನಲಿ ರೆಡಿ ಆಯಿತು. ಫೈನಲಿ ರೆಡಿ ಆದರು. ಇವಾಗ ಫೋಟೋ ತೆಗಿಲಿಕ್ಕೆ ಹೋಗಬೇಕು. ಆರ್ನ ಫಸ್ಟ್ ಟೈಮ್ ಹಾಕ್ಕೊಳ್ತಿದ್ದಾಳೆ ಯೂನಿಫಾರ್ಮ್. ಫುಲ್ ಹ್ಯಾಪಿ. ಅದ್ವಿನ್ಗೂ ಕೂಡ ಫಸ್ಟ್ ಟೈಮ್ 5th ಸ್ಟ್ಯಾಂಡರ್ಡ್ಗೆ ಯೂನಿಫಾರ್ಮನ್ನು ಸ್ವಲ್ಪ ಫುಲ್ ಹ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಫೋಟೋ ಶೂಟ್ ಅಲ್ಲ, ಇದು ID ಕಾರ್ಡಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು. ಸೊ ಹಾಗಾಗಿ ಇವಾಗ ಟೈಮ್ ಆಲ್ರೆಡಿ 12 ಕಾಲಾಗಿದೆ. ಹೋಗುವಾ? ಓಕೆ ಚಲೋ. ಸೊ ಇವಾಗ ಸ್ಕೂಲ್ ಶೂ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಓನ್ಲಿ ಪೇಸ್ ಮಾತ್ರ. ಆ್ಯಕ್ಚುಲಿ ಸ್ಕೂಲ್ಗೆ ಈ ಥರ ಅಲೌಡ್ ಇಲ್ಲ, 2 ಜಡೆ ಹಾಕಬೇಕು. ಸೊ ಇವತ್ತು ಫೋಟೋ ತೆಗಿಲಿಕ್ಕೆ ಈ ಥರ ನೋಡಿ 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 ಸ್ಟೈಲು. ಎಸ್, इधर है उधर इस साइड ना. आ कड़ा रुको. स्माइल करो, स्माइल राइट. ठीक है, अच्छे से है. अभी कितना टाइम लगेगा? 15 मिनट लगेगा. ठीक है, हाँ बैठ. सो ಮೆನಿ ಫೋಟೋಸ್ ಅಲ್ಲ. ನಿಂದು ಹಾಕು ಅಲ್ಲಿ. ಕೃಷ್ಣ ಯಾರು ಕಂಡಾಗಿದೆ? ಕೃಷ್ಣ ನಿನ್ನ ಕಂಡು ಇದೇನಾದ ಕಲಿ? ಅರೇ ಬಾಪ್ರೆ, ಇದೆ ಚಲೋ. ಏನೋ ಕಲಿ ಐತಪ್ಪ. ತೆಗಿತೆ ಫೋಟೋ. ಹಾಂ ಹಂಗೇರ ಹಂಗೇರ. ಇನ್ನ ಮನೆಗೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿ ಇವಾಗ ನಾವು ನಮ್ಮ ಕ್ಲಬ್ ಹೌಸ್ಗೆ ಬಂದ್ವಿ. ಅಲ್ಲಿ ಬಟ್ಟೆ ಸೇಲ್ಗೆ ಬಂದಿತ್ತು. ಸೊ ಅದನ್ನ ನೋಡ್ಕೊಂಡು ಹೋಗೋಣ, ಚೆನ್ನಾಗಿರೋ ತೆಗೆದುಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಸೊ ಅವಾಗ ಇಲ್ಲಿ ಸೇಲ್ ನಡೀತಾನೆ ಇರುತ್ತೆ.
ಕೆಲವೊಮ್ಮೆ ಚೆನ್ನಾಗಿರುತ್ತೆ, ಕೆಲವೊಮ್ಮೆ ಚೆನ್ನಾಗಿರೋದಿಲ್ಲ. ಸೊ ಇವತ್ತು ಕೂಡ ಮಕ್ಕಳಿಗಾಗಿ ಇತ್ತು. ಇನ್ನು ಸಮ್ಮರ್ ಬಂತು, ಚೆನ್ನಾಗಿರುವ ಬಟ್ಟೆಗಳಿದ್ರೆ ತೆಗೆದುಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಸೊ ಅಲ್ಲಿದೆ ಅದು 6-7 ಪೂಮಾ 6-7 ಬತ್ತ ಅದನ್ನೇ ನೋಡಿ ಆಯ್ತು. ಎಲ್ಲ ಬ್ರ್ಯಾಂಡ್, ಪೂಮಾ ಬ್ರ್ಯಾಂಡ್. ಅದು ಇದು ಅಲ್ಲಿ ಸಿಗುತ್ತೆ, ಅದು ಹಿರಿಯಕ್ಕೆ. ಇದು ಅಡಿಡಾಸ್ ಎಲ್ಲ ಲೈಕ್ ಇತ್ತು. ಇರಲಿ ನಿಂದೆಂತ ಬರೀ ಟಿ ಶರ್ಟ್ ಅಷ್ಟೇ, ಬಾಯ್ಸ್ ಗರ್ಲ್ಸಿಂದಲೆಲ್ಲ. हाँ वो लीजिएगा गर्ल्स का कुछ नहीं है क्या छोटी का इधर है क्या टी शर्ट दूसरा ड्रेस नहीं ओनली टी शर्ट ಏ ನಿಂಗೆ ನೀ ಯೂಸ್ ಮಾಡಲ್ಲ ಬಿಡು ಟಿ ಶರ್ಟ್, ಅದು ಅಣ್ಣಂಗೆ ಸೈ. ನಿಂದಿಲ್ಲ, ಹುಡುಗಿಯರಿಗಿಲ್ಲ. ಯು ಕೆಯಿಂದ ಬಂದ್ರು ಕೂಡ ಹೈಕಂದ ನೀನು. ಅದು ಬಿಡ, ಹಾಕಿ ಹಿಡ್ದು ನೋಡು. ಒಳ್ಳೆ ಹಳಿ ಇದ್ಕೊಂಡಾಗಿತ್ತಪ್ಪ. ಇದು ಒಳ್ಳೆ ಹೌದು, ನಾಳೆ ಬರ್ತೈತಾ? ಚಲೋ ಬಾ. ಇಲ್ಲೊಂದು ಹೋಯ್ತು. ಇವಾಗ ನಾವು ಅದ್ವಿನ್ಗೆ ಒಂದು ಶರ್ಟ್ ತೆಗೆದುಕೊಂಡ್ವಿ. ಮತ್ತೆ ಆರ್ನಾಗ ಏನೂ ಇಲ್ಲ, ಫುಲ್ಲು ಬೇಜಾರು ಆರ್ನಂಗೆ. ಬಟ್ಟೆ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ, ಆದ್ರೂ ಕೂಡ ಅದ್ವಿನ್ ಕಂಫರ್ಟಬಲ್ ಅಂತ ಹೇಳಿ ಒಂದು ಟಿ ಶರ್ಟ್ ತೆಗೆದುಕೊಂಡ. ಆರ್ನಾಗೆ ಏನು ಕೊಡ್ಸಿಲ್ಲ, ಅಲ್ಲಿ ಇಲ್ಲ ಕೂಡ. ಸೊ ಅವಳು ಸ್ವಲ್ಪ ಬೇಜಾರಾದ್ಲು, ಆಮೇಲೆ ಸರಿ ಹೋದ್ಲು. ಸೊ ನೋಡಿದ್ರಲ್ಲ, ಆಗಿತ್ತು ಇವತ್ತಿನ ಬ್ಲಾಗು. ಇವತ್ತಿನ ಈ ಬ್ಲಾಗು ನಿಮ್ಗೇನಷ್ಟು ಇಷ್ಟವಾದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣವಾ.